ಏನು ಸಖತ್ತಾಗಿದೆ ಫಾಗ್ ಅಂತ. ಬೆಂಗಳೂರಿಂದ ಯಾಕೆ ಬರ್ತೀಯೋ ಬಿಡ್ತೀಯೋ ಪುಟ್ಟ, ಬಂದ್ಬಿಟ್ಟು ನಂಗೆ ಎಳ್ನೀರು ಕೇಳಿ ಕೊಟ್ಬಿಟ್ಟು ಹೋಗು. ಹೆಲೋ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀರಾ ಅಲ್ಲ, ಏನು ಸಖತ್ತಾಗಿದೆ ಫಾಗ್ ಅಂತ. ಕೊಡಗಲ್ಲು ಇಷ್ಟೊಂದು ಫಾಗ್ ಬಿದ್ದಿರೋದು ನೋಡಿತ್ತಿಲ್ಲ ಮಮ್ಮಿ. ಕೊಡಗಲ್ಲು ಇಷ್ಟೊಂದೆಲ್ಲ ಹಿಮ ಬಿದ್ದಿರೋದು ನೋಡೈತಿಲ್ಲ. ಏ ಸ್ಕೂಬಿ, ಸೀಮಂತ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋಸ್ ಎಲ್ಲ ಮಾಡೇ ಇರಲಿಲ್ಲ, ಯಾಕಂದರೆ ಅಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಫುಲ್ಲು ಕಾಲೆಲ್ಲ ಸ್ವೆಲ್ ಆಗಿ ಒಂಥರ ತುಂಬಾ ಟಯರ್ಡ್ನೆಸ್ ಇತ್ತು. ಬೆಂಗಳೂರಿಂದ ಯಾಕೆ ಬರ್ತೀಯೋ ಬಿಡ್ತೀಯೋ ಪುಟ್ಟ, ಬಂದ್ಬಿಟ್ಟು ನಂಗೆ ಎಳ್ನೀರು ಕೇಳಿ ಕೊಟ್ಬಿಟ್ಟು ಹೋಗು. ನಾನು ಬಂದು ನೆಕ್ಸ್ಟ್ ವೀಕಿಗೆ ನನ್ನ ತಮ್ಮ ಬಂದ ಬೆಂಗಳೂರಿಂದ. ಅವನಿಗೆ ಬಂದವನಿಗೇನೆ ಕೆಲಸ ಏನಂದರೆ ಎಳ್ನೀರು ಕೆಡಗೋದು. ಆ್ಯಂಡ್ ಎಳ್ನೀರು ಕೂಡ ಇರಲಿಲ್ಲ ಅಲ್ಲ ಮನೇಲಿ, ಹಾಗಾಗಿ ಅವನ ಕೈಲೇ ಎಳ್ನೀರನ್ನ ಕೂಡ ಕೆಡಗಿಸ್ಕೊಂಡೆ. ಬಿದ್ದರೆ ಪುಟ್ಟ ಎಲ್ಲ ಉದ್ರೋಯ್ತವೇನೋ, ಹೊಡೆದೋಯ್ತವೇನೋ. ಹಗ್ಗ ಕಟ್ಬಿಟ್ಟು ಇಳಿಕಬೇಕಿತ್ತು. ಕೈ ನೋವಾಯ್ತದೆ ಮಮ್ಮಿ ಹಿಡ್ಕೊಬ ಮಮ್ಮಿ. ಅವ್ನ ಕೈ ನೋವಾಯ್ತದ ಒಂದೇ ಸೈಡ್ ಆದ್ರೆ. ನಮ್ಮ ಅಮ್ಮ ಅವನ್ ಬಿಟ್ರಿ ಬಾ. ಯಾವ್ದು ಬಂದ್ಬಿಟ್ಟು ಅಲ್ಲಿ ಕಾಯಿ ಎತ್ಕೊಂಡ್ ಬಾ ಅಂತ ಹೇಳಿದ್ ನಿನಗೆ. ಬೇಗ ಓಡು. ಗಂಜಿ ಕೇಳಕ್ಕಾಯ್ತದೆ, ಕಾಯಿ ಎತ್ಕೊ ಬರಕ್ಕಾಗಲ್ವ ನಿಂಗೆ? ಓಹೋ ಏನ್ಪುಟ್ಟ, ಗಂಜಿ ಕೇಳ್ತಾನೆ ಎಳ್ನೀರು ಕೆಚ್ಚಿದ್ರೆ ಇವನ್ಗೂ ಕುತ್ಕೆಗೆ ಎರಡು ಹಾಕ್ಬಿಟ್ಟು ಕಳ್ಸು ಬರ್ಲಿ ಅಲ್ಲೇನಾ? ಓಹೋ, ಟೆಂಡರ್ ಕೊಕೊನಟ್ ಅಂತ ಹೇಳೋದೇ ಇದಕ್ಕೆ ಅನ್ಸುತ್ತೆ. ಫ್ರೆಶ್ ಆಗಿ ಇಳಿಸಿ ಫ್ರೆಶ್ ಆಗಿ ಕುಡಿದಾಗ ಸಿಗೋ ಆ ಟೇಸ್ಟೇ ಬೇರೆ ಇರುತ್ತೆ. ಎಳ್ನೀರು ಸಖತ್ತಾಗಿತ್ತು. ಸೂಪರಾ? ಅನ್ವಿ ಕೊಡು, ಅನ್ವಿಗೆ. ಚೂರು ಗಂಜಿ ಮಿಸ್ ಆಗೋಯ್ತು. ಡಾಕ್ಟರ್ ನಮಗೆ 2 ವೀಕ್ಸ್ ಬಿಟ್ಟು ಬನ್ನಿ 7 ಮಂತ್ ಸ್ಕ್ಯಾನಿಂಗ್ ಅಂತ ಹೇಳಿದರು. ಹಾಗಾಗಿ ಅಷ್ಟರಲ್ಲಿ ಮಂಜು ಕೂಡ ಬಂದರು. ಅವ್ರ ಜೊತೆ ನಾನಿವಾಗ ಅಗೈನ್ ಅಮ್ಮತ್ತಿಗೆ ಹೋಗ್ತಾ ಇದ್ದೀನಿ. ಆನೆ ನೋಡ್ಕೊಂಡು ನಿಂತಿದ್ದಾರೆ. ನಾವು ಒಂದ್ಸಲನು ಆನೆ ನೋಡಕ್ಕೆ ಹೋಗ್ಲಿಲ್ಲ ಅಲ್ಲ ಅಲ್ಲಿ. ಹಾಡಿರುತ್ತೆ, ಪ್ಲೇ ಆಗ್ತಿರುತ್ತೆ, ನಾವು ಮಾತಾಡಿದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ ಅದೇ ಹಾಕಿದ್ರೆ. ಹಾಯ್ ಗಾಯ್ಸ್, ಇವತ್ತು ಭಯ ಆಗ್ತಿದೆ, ಕುಡಿ ಮುಂಚೆ ನಾನೇ ಮಾತಾಡ್ತೀನಿ. ಸ್ಟ್ರೈಟ್ ರೋಡ್ ಕೈಯಲ್ಲಿ ಹಿಡ್ಕೊಂಡು ಮಾತಾಡಕ್ಕೆ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಟೈಮ್ ಹೋದಾಗ 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ 7th ಮಂತ್ ಸ್ಕ್ಯಾನಿಂಗ್ಗೆ. ಅದ್ರ ಗ್ಯಾಪಲ್ಲೇ ಸೀಮಂತನು ಮುಗಿಸ್ಕೊಂಡು ಬಿಟ್ವಿ. ಇವಾಗ ನೋಡೋಣ ಏನು ಹೇಳ್ತಾರೆ ಸ್ಕ್ಯಾನಿಂಗಲ್ಲಿ ಅಂತ ಎಲ್ಲ. ಮೇ ಬಿ ಅವತ್ತು ತುಂಬಾ ಜನ ತುಂಬಿಟ್ಟಿದ್ರು. ಅವ್ರು ಹೇಳಿದ್ರು ಮಂಡೇ ಬಿಟ್ಟು ಇನ್ನು ಯಾವಾಗಾದರೂ ಬನ್ನಿ, ಮಂಡೇ ಮಾತ್ರ ಬರಬೇಡಿ ಅಂತ. ಸೊ ಅದಕ್ಕೆ ಇವತ್ತು ನಾವು ವೆಡ್ನಸ್ಡೇ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು, ಇವತ್ತಂತೂ ಜನ ಇಲ್ಲದೆ ಇರಲಿ ಅಂತ ಅನ್ಕೊತೀನಿ ನಾನು. ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ. ಮಳೆ ಇಲ್ಲದೆ ಇರೋ ರೀಸನ್ ಎಲ್ಲರೂ ಕೂಡ ಅವ್ರವ್ರ ತೋಟಕ್ಕೆ ನೀರನ್ನ ಹೊಡೆದಿದ್ದಾರೆ. ಅದು ಹೂ ಬಿಟ್ಟು ಬ್ಲಾಸಮ್ ಏನು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನಮ್ಮ ಕೊಡಗು ವಾವ್ ಅನ್ನೋ ಥರ. ಹಾಗೆಯೇ ಅದು ಘಮ ಅಂತೂ ಎಕ್ಸ್ಟ್ರೀಮ್ಲಿ ನ್ಯಾಚುರಲ್ ಆಗಿ ಮಳೆ ಬಿದ್ದು ಬ್ಲಾಸಮ್ ಬಿಟ್ಟಾಗ ಇನ್ನೂ ಸಖತ್ತಾಗಿರುತ್ತೆ. ಅಂದರೆ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಚೆನ್ನಾಗಿ ಬಿಡುತ್ತೆ. ನಾನು ಚಾಕಿ ತರಕ್ಕೆ ಹೋಗಿದ್ದಾರೆ ಅಂತ ಎಲ್ಲ ಅಂದ್ಬಿಟ್ಟು ಚಾಕ್ಲೇಟ್ ಇತ್ತು, ನೋಡದೇ ಇದೆ ಚಿಕ್ಕ. ಯಾಕೆ ಗೊತ್ತಾ, ಚಾಕ್ಲೇಟು ನಾನೇನು ಇಷ್ಟಪಡಲ್ಲ. ಬಟ್ ಲಾಸ್ಟ್ ಟೈಮ್ ಸ್ಕ್ಯಾನ್ಗೆ ಹೋದಾಗ ಮಲ್ಕೊಬಿಟ್ಟಿತ್ತು ಪಾಪು. ಅದಕ್ಕೆ ಇವಾಗ ತಿಂದ್ಬಿಟ್ಟು ಆಟ ಆಡ್ಸೋಣ ಅಂತ ಎದ್ದೇಳುತ್ತಾ.
ನೀನು ಮಲ್ಕೋಬೇಕಷ್ಟೇ ಹೇಳ್ಬೇಕಂದ್ರೆ ಸೋಮವಾರ ಬಂದ್ರೆ ಅಷ್ಟೇ, ಮಂಗಳವಾರ ಬಂದ್ರೆ ಅಷ್ಟೇ. ವೆಡ್ನೆಸ್ಡೇ ಯೂಶ್ವಲಿ ಕಮ್ಮಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ವೆಡ್ನೆಸ್ಡೇ ಬಂದ್ವಿ. ಬಟ್ ನಿಜವಾಗ್ಲೂ ತುಂಬಾ ಜನ ಇದ್ದರು. ಎಲ್ಲಿ ನೋಡಿದ್ರು ಕಾರ್ ಪಾರ್ಕಿಂಗಲ್ಲೆಲ್ಲ ಜಾಗನೇ ಇಲ್ಲದೆ ಇರೋಷ್ಟು ಕಾರ್ ಪಾರ್ಕಿಂಗ್ ಇತ್ತು. ಆ ಕಡೆ ನೋಡಿ ಈ ಕಡೆ ನೋಡಿ ಬಳಸಾಡಿ ಅಗೈನ್ ಯಾರೋ ಒಬ್ರು ಗಾಡಿ ತೆಗೆದ್ರು. ಆವಾಗ ಮತ್ತೆ ಪುನಃ ಹೋಗಿ ಅಲ್ಲಿ ಪಾರ್ಕ್ ಮಾಡಿದ್ವಿ. ಗ್ಲೂಕೋಸ್ ಫುಲ್ ಎನರ್ಜಿ, ಅಷ್ಟು ಸ್ವೀಟಾಗಿ ಚೆನ್ನಾಗಿರ್ತದೆ. ಕೋಲ್ಡ್ ಬೇರೆ ಇದೆ, ನೀರು ಲೈಟಾಗಿ ಆಗುತ್ತೆ. ಚಿಕ್ಕದಲ್ಲಿ ಪುಡಿ ಹಾಕ್ಸ್ಕೊತಿದ್ರಿ ಮೈ ಬಾಯಿಗೆ. ಇದೊಂದು ಡಿಫಿಕಲ್ಟ್. ರಕ್ತ ಬೇಕಾದ್ರೆ 2 ಟ್ಯೂಬ್ ಕೊಟ್ಬಿಡ್ಬೋದು, ಕುಡಿಯೋದಕ್ಕೆ ಕಷ್ಟ. ಬಾಲ ಅಲ್ಲಾಡ್ಸ್ಕೊಂಡು ಜಂಪ್ ಮಾಡೋ ಇವಾಗ. ಜಾಯ್ ಅಲ್ಲ ಇಲ್ಲಿ ಹುಡುಗ ಇದೆ ನೋಡಿ, ಈ ಕಡೆ ಮಗ ಕಟ್ತಿದ್ದಾನೆ ನಾಯಿ ಚೀನ್ ಹಿಡ್ಕೊಂಡು. ನೋಡಿದೆ ಕಂಪ್ಲೀಟ್ ಬ್ಲಡ್ ಟೆಸ್ಟು ಹಾಗೆಯೇ ಗ್ಲೂಕೋಸ್ ಶುಗರ್ ಟೆಸ್ಟ್ ಎಲ್ಲದನ್ನು ಕೂಡ ಮಾಡೋದಕ್ಕೆ ಹೇಳಿದರು. ಅದೆಲ್ಲದಕ್ಕೂ ಕೂಡ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಒಂದು 40 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಎಲ್ಲ ನ್ಯೂ ಪೇರೆಂಟ್ಸ್ಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವ, ನಮ್ಮ ಮಗು ಯಾವ ಮಂತಲ್ಲಿ ಯಾವ ವೀಕಲ್ಲಿ ಎಷ್ಟು ದಪ್ಪ ಇದೆ, ಎಷ್ಟು ತೂಕ ಇದೆ ಎಲ್ಲದನ್ನು ನೋಡೋದು. ಹಾಗೆಯೇ ನಾವು ಕೂಡ ಮೈಲೋ ಆ್ಯಪಲ್ಲಿ ಅದನ್ನು ನೋಡ್ಕೊಂಡು ಕೂತಿದ್ವಿ. ಹೇಗಿದೆ ಇವಾಗ, ಮತ್ತು ರಿಪೋರ್ಟ್ ಯಾವ ಥರ ಬರ್ಬೋದು, ಕರೆಕ್ಟ್ ಇದೆಯಾ ರಿಪೋರ್ಟ್ಗೂ, ಮತ್ತು ಆ್ಯಪ್ ತೋರಿಸೋ ಒಂದು ವೆಯ್ಟ್ ಆಗಿರ್ಬೋದು, ಅಲ್ಲೇ ಮಗುದು ಲೆಂತ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಇದೆಯಾ ಅಂತ ಎಲ್ಲ ಅದೊಂದು ಕ್ಯೂರಿಯಸ್ ಇರುತ್ತಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಕೂತಿದ್ವಿ. ಮತ್ತು ನನಗೆ ಹೊಟ್ಟೆ ಹಸಿತಿದೆ, ಊಟ ಬೇಕು ಅಂತ ಹೇಳಿದೆ. ಓಕೆ ಅಂತ ಹೇಳ್ಬಿಟ್ಟು ಹೋಟೆಲ್ನ ಹುಡ್ಕೊಂಡು ಹೊರಟ್ವಿ. ಇಲ್ಲಿ ಹೋಟೆಲ್ ಹುಡ್ಕೋದೇ ದೊಡ್ಡ ಕಷ್ಟ. ಇಲ್ಲ ನೆಟ್ಟಿಗಿರೋದು ಪಾಪ. ಗ್ಲೂಕೋಸ್ ಕುಡ್ದಾದ್ಮೇಲೆ 1 hour ಬಿಟ್ಟು ಬ್ಲಡ್ ಕೊಡ್ಬೇಕಂತ ಹೇಳಿದ್ರಲ್ಲ, ಅದನ್ನು ಕೊಟ್ಬಿಟ್ಟು ಈಗ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತಿನ್ನೋದು ಹುಡ್ಕೋದೇ ದೊಡ್ಡ ಕಷ್ಟ. ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡುವ ಎಲ್ಲಿ ಸಿಗುತ್ತೆ ಅಂತ. ಬನ್ನಿ. ಹೋಟೆಲ್ಸ್ ಹುಡ್ಕೋದೆಲ್ಲಿಂದ ಬಂತು, ಹೋಟೆಲ್ಸ್ ಕಣ್ಗೆ ಕಾಣಿಸಲ್ಲ ಆ ಒಂದು ಊರಲ್ಲಿ. ಹಾಗಾಗಿ ಬೇಕ್ರಿನಲ್ಲಿ ಒಂದು ಎಗ್ ಪಫ್ ಮತ್ತು ನಾನು ಲೆಮನ್ ಜ್ಯೂಸನ್ನ ತೊಗೊಂಡೆ. ಅದಾದಮೇಲೆ ಹೊಟ್ಟೆ ತುಂಬಿತು ಅಂತ ಏನು ಅನ್ನಿಸ್ಲಿಲ್ಲ. ಹಾಗಾಗಿ ಮನೆಯಿಂದ ತೊಗೊಂಡು ಬಂದಿದ್ದ ಆ್ಯಪಲ್ ಮತ್ತು ಆರೆಂಜ್ನ ತಿನ್ನೋಣ ಅಂದ್ಬಿಟ್ಟು ತೆಗೆದೆ. ಆ್ಯಪಲ್ನ ಸಾಲ್ಟ್ ವಾಟರೆಲ್ಲ ಹಾಕಿರಲಿಲ್ಲ, ಹಾಗಾಗಿ ಹೀಗೆ ಕಲರ್ ಚೇಂಜ್ ಆಗಿದೆ. ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಸಾಲ್ಟ್ ವಾಟರಲ್ಲಿ ಹಾಕಿ ತೊಗೊಂಡೋದ್ರೆ ಬೆಸ್ಟ್. ಏನಂತ ಮಾಡ್ಕೊಳ್ಳೋಣ ಹೇಳು, ಯಾರು ನೀನು ಅಂತ? ಚಶ್ವಿಕ್ ದೇವ್. ಏನಾಗಿತ್ತು ನಿನಗೆ ಹೇಳು. ಅಲ್ಲು ನೋವು ಈಗ ಸರಿ ಆಯ್ತಾ? ಏನ್ ಮಾಡಿದ್ರು ಅಲ್ಲಿಗೆ? ಬಬ್ಬಲ್ ಬಂತ. ಹಾಗೆ ಅಲ್ಲೇನೆ ಭಾವ ಮತ್ತು ಅಕ್ಕನ ಪಾಪು ಕೂಡ ಸಿಕ್ದ. ಅವರು ಕೂಡ ಹಾಸ್ಪಿಟಲ್ ಹೋಗಿದ್ರಂತೆ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಲ್ಲೇ ಹಾಸ್ಪಿಟಲ್ ಬಂದಿದ್ವಿ, ಚೆಕಪ್ ಇತ್ತು, ಹಾಗಾಗಿ ಆರಾಮ. ಊಟ ಈಗ ಊಟಕ್ಕೆ ಹೋಗ್ತಾ ಇರೋದಾ? ಓ, ಇವತ್ತು ಉಪವಾಸ ಅಲ್ಲ, ಮರ್ತೋಗಿತ್ತು. ಹೌದು, ಪ್ರಿಯಾಪಟ್ಣದಿಂದ ಬಂದದ್ದು. ಇಲ್ಲಿ ನಿಶ್ಚಲ ಮ್ಯಾಮ್. ಹಾಗೆ ಸೊ ವೆಯ್ಟ್ ಮಾಡಿ ಅದು ಇದು ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಆದಮೇಲೆ ನಮಗೆ ರಿಪೋರ್ಟ್ ಸಿಕ್ತು. ಡಾಕ್ಟರ್ ಕೂಡ ನಾರ್ಮಲ್ ಆಗಿದೆ, ಎಲ್ಲ ಏನೂ ತೊಂದರೆ ಇಲ್ಲ, ಡೋಂಟ್ ವರಿ ಅಂತ ಹೇಳಿದ್ರು. ಈ ಒಂದು ರಿಪೋರ್ಟಲ್ಲಿ ನನ್ನ ಬೇಬಿ ವೆಯ್ಟ್ ಬಂದುಬಿಟ್ಟು 1 kg 693 ಗ್ರಾಮ್ ಇದೆ. ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಆನ್ ದ ವೇ ಹೊಟ್ಟೆ ಶುತ್ತಿದೆ ಅಂತ ಹೇಳ್ಬಿಟ್ಟು ಪೆರಿ ಪೆರಿ ಮೋಮೋಸ್ನ ಆರ್ಡರ್ ಮಾಡಿದ್ರು. ಅದು ನೋಡಿದ್ರೆ ಪೆರಿ ಪೆರಿ ಎಲ್ಲ ಪೆರಿ ಪೆರಿ ಒಳಗಡೆನೆ ಮುಳುಗಿಸಿ ಎಬ್ಬಿಸ್ಬಿಟ್ಟಿದ್ರು. ಆ ಥರ ಇತ್ತು ಮೋಮೋಸ್. ತಗೋ ಪೆರಿ ಪೆರಿ ಪೌಡರ್ ಅದಷ್ಟೇ ಅಲ್ಲ, ಸುಮ್ಮನೆ ತಗೊಂಡು ತೋರಿಸ್ತೀನಿ ಅಷ್ಟೇ, ತಿನ್ನಲ್ಲ. ಪೆರಿ ಪೆರಿ ಪೌಡರ್ ಬಿಸಿ ಇರುತ್ತೆ.
ನನಗೆ ಸ್ಟೀಮ್ ಮೋಮೋಸೇ ತುಂಬಾ ಇಷ್ಟ ಆಗೋದು ಯಾವಾಗಲೂ ಕೂಡ. ನನಗೆ ಅಂದ್ಬಿಟ್ಟು ಸ್ಟೀಮ್ ಮೋಮೋಸ್ ಆರ್ಡರ್ ಮಾಡಿಕೊಂಡು ಅದನ್ನು ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಹಾಗೆಯೇ ತುಂಬಾ ಬಿಸಿಲಿದ್ದರಿಂದ ಏನಾದರೂ ಐಸ್ ಕ್ರೀಮರ್ ಕುಲ್ಫಿ ಏನಾದರೂ ತಿನ್ನೋಣ ಅನ್ನಿಸ್ತು. ಕುಲ್ಫಿ ಕೂಡ ತೊಗೊಂಡು, ಗುಲ್ಕನ್ ಕುಲ್ಫಿ ಅಂತೆ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅದನ್ನು ಕೂಡ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಅಕ್ಕನ ಮನೆ ಸಿಗುತ್ತೆ. ಹಾಗೆಯೇ ಎಲ್ಲಿವರೆಗೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇವನಂತೂ ಪುಟ್ಟ ಬಂಗಾರಿ ಆ್ಯಕ್ಚುಲಿ ತುಂಬಾ ವಯಸ್ಸಾಗಿದೆ, ತಾತಪ್ಪ ಆಗಿಬಿಟ್ಟಿದ್ದಾನೆ ಇವಾಗ. ಚಿಕ್ಕದ್ರಲ್ಲಿ ಇವನಿಗೆ ಕಾಲು ಕೈಯೆಲ್ಲ ಬರ್ತಾನೆ ಇರಲಿಲ್ಲ ನಡೆಯೋದಕ್ಕೆ, ಪುಟಾಣಿ ಮರಿ ಅವಾಗ. ಆ ಟೈಮಲ್ಲಿ ಬೇರೆಯವ್ರು ಹೇಳಿದರು ತೊಗೊಂಡೋಗಿ ರೋಡ್ ಸೈಡಿಗೆ ಬಿಟ್ಬಿಡಿ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡುತ್ತೆ, ಏನೋ ರೋಗ ಬಂದಿದೆ, ಮುಟ್ಬೇಡಿ ಅಂತ ಎಲ್ಲ. ಬಟ್ ನಾನು ಯಾರು ಏನೇ ಹೇಳಿದ್ರು ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ನನಗೆ ಬೇಕಾಗಿದ್ದು ಆ ನಾಯಿ ಮರಿ ಅಮ್ಮ ಇಲ್ಲದೆ ಬಂದಿದೆ. ಸೊ ಅದಕ್ಕೆ ಅಮ್ಮನ ಥರ ನಾವಿದ್ದು ನೋಡ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಮೈಂಡ್ ಸೆಟ್ ಆಗಿತ್ತು. ಅದು ಎಷ್ಟು ಅಳ್ತಿದ್ದೆ ಅನ್ನೋದೇ ಗೊತ್ತಿಲ್ಲ. ಅದಾದಮೇಲೆ ಡಾಕ್ಟರ್ನ ಕರೆಸ್ತಿದ್ದೆ, ಅದು ಬೇಗ ಬಂದುಬಿಟ್ಟು ಅದಕ್ಕೆ ಟ್ರೀಟ್ ಮಾಡ್ತಿದ್ರು. ಅವ್ರು ಕೊಟ್ಟಂತಹ ಮೆಡಿಕೇಷನ್ ಏನಿದೆ ಅದೆಲ್ಲ ಕೂಡ ಫಾಲೋ ಅಪ್ ಮಾಡಿ ಅಗೇನ್ ಯಾರು ಆ್ಯಕ್ಸಿಡೆಂಟಾಗಿ ಸತ್ತೋಗ್ಲಿ ಅಂತ ಹೇಳಿದ್ರು ಅವ್ರು ಮತ್ತೆ ಪುನಃ ಬಂದು ಈ ನಾಯಿ ಮರಿನ ನನಗೆ ಕೊಡಿ, ನಾನು ತೊಗೊಂಡು ಹೋಗ್ತೀನಿ ಅಂತ ಕೇಳೋ ರೇಂಜ್ಗೆ ಅದನ್ನು ರೆಡಿ ಮಾಡಿದ್ದೆ. ಅಷ್ಟು ಸಖತ್ತಾಗಿದ್ವು. ನಿಮಗೆ ಸ್ವಲ್ಪನೇ ತಿನ್ನಬೇಕು, ಶುಗರ್ ಬರುತ್ತೆ, ಸ್ವಲ್ಪನೇ ಬಿಸ್ಕೆಟ್ ತಿನ್ನು. ಹಾಂ ಸರಿನಾ? ಕೂತ್ಕೋ ಕೂತ್ಕೋ ಕೂತ್ಕೋ, ಕುರು ಕುರು, ಸಿಟ್ 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 ಅಂದರೆ ಕೈ ಕೊಡ್ತಾವನಲ್ಲೋ. ಸಿಟ್ ಸಿಟ್. ಇವನ ಹೆಸರು ಬೈರ ಅಂತ, ತುಂಬಾ ಸ್ಪೆಷಲ್ ಅನ್ನಿಸ್ತಾನೆ ನಮಗೆ. ಇದು ನಂದು ಅಕ್ಕನ ಮನೆ ವ್ಯೂ ಹೀಗಿದೆ. ಕೆಳಗಡೆ ಎಲ್ಲ ಬಾಳೆ 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 ಪಚ್ಚ ಬಾಳೆ. ನಂದು ಪ್ರೆಗ್ನೆನ್ಸಿಯಲ್ಲಿ ಹೋಲ್ ಪ್ರೆಗ್ನೆನ್ಸಿ ಇವ್ರದ್ದು ಬಾಳೆ ಬರೋಕ್ಕೆ ಶುರುವಾದಾಗಿಂದನೂ ಇವ್ರು ಬಾಳೆಹಣ್ಣೆ ತಿನ್ಕೊಂಡಿರೋದು ನಾನು. ಪಚ್ಚ ಬಾಳೆಹಣ್ಣು ತುಂಬ ಜನ ದಪ್ಪ ಆಗಿಬಿಡ್ತಾರೆ ಅಂತಾರೆ, ಬಟ್ ನಾನು ಅಷ್ಟೊಂದೇನು ದಪ್ಪ ಆಗಿಲ್ಲ. ಬಟ್ ಇವ್ರ ಹಣ್ಣು ಮತ್ತು ನಮ್ಮ ತೋಟದ ಹಣ್ಣು ಅದಷ್ಟೇ, ಜಾಸ್ತಿ ಹೊರಗಡೆ ಕೊಂಡ್ಕೊಂಡಿಲ್ಲ, ಎಲ್ಲ ಇಲ್ಲಿದ್ದೇನೆ. ಆ್ಯಂಡ್ ನಾಟಿ ಕೋಳಿ ಮೊಟ್ಟೆ ಕೂಡ ಸುಮಾರು ಮೊಟ್ಟೆನ ಅಕ್ಕನೇ ಕೊಟ್ಟು ಕಳಿಸಿದ್ರು. ಬಾಯ್ ಬಾಯ್ ಅಕ್ಕಯ್ಯ. ಸರಿ ಬಾಯ್ ಬಾಯ್. ಹಾಂ ಟಾಟಾ. ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಬಂದ್ವಿ. ಕೂತಿತ್ತ ಅಂತ ಹ್ಞೂ ಮತ್ತೆ ತಿಂಡಿನ ಏನು ಸೌಂಡ್ ಕೇಳಿಸ್ತಾ ಅದ, ಕೀಕಿ ಅಂತ ಅದ. ನನಗೊಬ್ರು ಬೆಸ್ಟ್ ಫ್ರೆಂಡ್ ಅಂತ ಸಿಕ್ಕಿದ್ರು, ಕೀಕಿ ಅಂತ. ಅದು ಸ್ಕ್ವಿರಿಲ್ ಮರಿ, ಪಾಪ ಮೇಲಿಂದ ಅಕಸ್ಮಾತಾಗಿ ಕೆಳಗಡೆ ಬಿದ್ದುಬಿಟ್ಟು ಸಿಕ್ಕಿತ್ತು. ಕೀಕಿ ಕೀಕಿ ಮರಿ ಹಿಂಗ ಆಬ್ರಿ ಹಂಗ ಆಡುತ್ತೆ ನೋಡಿ ಎಬ್ಸಿದ್ರೆ. ಕೀಕಿ ಪುಟಾಣಿ, ಕೀಕಿ ಪುಟಾಣಿ ಎದ್ದೆಲ್ಲ ಹಾಲು ಕುಡಿ, ಹಸಿ ಹಾಲು ಇಟ್ಟಿದ್ದೀನಿ ಇವಾಗ, ಎತ್ಕೊಳ್ಳಿ. ಎದ್ರುಕೊಳ್ಳುತ್ತೆ ಎಬ್ಸಿದ್ರೆ. ಇಲ್ಲ ಸುಮ್ಮನೆ ಮಲ್ಗೆ ಇರುತ್ತೆ, ಅಡಿಯಿಂದ ಕೈ ಹಾಕ್ಬಿಟ್ಟು ಎತ್ಕೊಳ್ಳಿ. ಅಲ್ಲ ಸುತ್ಕೊಂಡು ಮಲ್ಕೊಳ್ಳೋದು. ಹಾಲು ಕುಡಿಯೋ ಜ್ಞಾನನೇ ಇರಲ್ಲ, ಸುಮ್ಮನೆ ಮಲ್ಕೊಂಡಿರೋದು. ನಾವೇ ಹಿಂಸೆ ಮಾಡಿ ಕುಡಿಸ್ಬೇಕು. ತುಂಬ ಸಾಫ್ಟ್, ಕೈಗೆ ಸಿಗತ್ತಿಲ್ವಲ್ಲೋ, ಹಿಡ್ಕೊಳಕ್ಕೆ ಬರಲ್ಲ ನಿಮಗೆ. ಪುಟಾಣಿ ಅವ್ರೆ ಬಂಗಾರಿ, ಚಿನ್ನಮ್ಮ ಹಾಲು ಕುಡಿಯಲ್ಲ ನೀನು? ಪಾಪು ಹಾಲು ಕುಡಿಬೇಕಲ್ಲ ಮಗನೇ. ಚಿನ್ನಮ್ಮ ಬನ್ನಿ ಹಾಲು ಕುಡಿಸ್ಕೊಡ್ತೀನಿ. ಮರ್ತುಬಿಟ್ಟೆ ಪುಟಾಣಿ. ಬೇಡ, ಈಗ ಕುಡ್ಕೊಂಬಂದೆ ಬರೋದಿಗೆ. ಈಗ ಕುಡಿಬೇಕು. ಮೆಲ್ಲೆ ಮೆಲ್ಲೆ ಮೂಗಳಿಗೆ ಹೋಗ್ಬಿಟ್ಟತ್ತು. ಮೂಗು ಮೇಲಿದೆ, ಬಾಯಿ ಕೆಳಗಡೆ. ಸಪೋಟ ಒಂದು ಸ್ವಲ್ಪ ಸುಮಾರು ಕುಡಿತದೆ, ಸ್ವಲ್ಪನೇ. ನಮ್ಮ ಪ್ರಕಾರ ಅದೊಂದು 5-6 ಡ್ರಾಪ್ ಇರುತ್ತೆ ಅಷ್ಟೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ. ನಮ್ಮ ಸುಸ್ತಾಗೋಯ್ತು ಅಷ್ಟಕ್ಕೆ. ಪಪ್ಪಚ್ಚ ಏನ ಇಲ್ಲ, ಇಷ್ಟು ಸುಸ್ತಾಗ್ತಿರ್ಲಿಲ್ಲಲ್ಲ ಮಗನು. ಓಡಾಡು.
ಕೈ ಕಾಲು ಮೂವ್ಮೆಂಟ್ ಎಲ್ಲ ಇದೆ, ಅದು ಕಣ್ಣು ಬಿಟ್ಟಿಲ್ಲ. ಕಣ್ಬಿಡಕ್ಕೆ 4-5 ವೀಕ್ಸ್ ಬೇಕಂತಲ್ಲ. ಹೌದಾ? ಹೌದು, ನಾನು ಗೂಗಲ್ ಮಾಡಿ ನೋಡಿದೆ ಯಾವಾಗ ಕಣ್ಬಿಡುತ್ತೆ ಅಂತ. ಕೀಕಿ ಒಲ್ಲಿ ಹೋಯ್ತಾ ಇರೋದು ಕೀಕಿ. ಮಧ್ಯಾಹ್ನ ಹೋಟೆಲ್ ಮೇಲೆ ಮಲಗಿಸ್ಕೊಂಡಿದ್ದೆ ಬಟ್ಟೆ ಮುಚ್ಕೊಂಡು. ಶಾಖ ಇರಲಿ, ಅಮ್ಮನ ಶಾಖ ಇರಲ್ಲ ಅದಕ್ಕೆ ಎಲ್ಲಿ ಹೋಗ್ತಾ ಇರೋದು ಪುಟಾಣಿ? ಬಾರ ಈ ಕಡೆ. ಜ್ಯೂಸ್ ಆದ್ರೆ ನೆಕ್ತಾದ ಖುಷಿಯಾಗಿ ಹೋಗ್ಬಿಡ್ತು ಪುಟಾಣಿ. ನನಗೆ ಇದ್ರ ಜೊತೆ ಆಟ ಆಡೋದು, ಇದನ್ನು ಕೇರ್ ಮಾಡೋದೇ ದಿನದಲ್ಲಿ 1 ಅವರ್ ಒಂದೊಂದು ಟೈಮ್ಗೆ ಆಗ್ತಾ ಇತ್ತು. ಯಾಕಂದರೆ ಚಿಕ್ಕ ಮರಿ ಎಲ್ಲ ಆಗಾಗ ಫೀಡ್ ಮಾಡ್ತಾನೆ ಬೆಳಗ್ಗೆನೆ ನಮ್ಮ ಮುದ್ದು ಕೀಕಿಗೆ ಹಾಲು ಕುಡಿಸಿ ಸ್ವಲ್ಪ ಸಪೋಟ ತಿನ್ನಿಸಿ ಬಿಟ್ಟಿದ್ದೀನಿ. ನೋಡಿ ಆಟ ಆಡ್ತಾ ಉಂಟು. ಇದು ಅಲ್ಲಿ ಏನು ಹುಡಿಕೊಂಡು ತಿಂತಾ ಇದೆಯಾ? ಬಾ, ಈ ಕಡೆ ಇದೆ ಹಣ್ಣು. ಹಣ್ಣು ಇಲ್ಲಿದೆ, ಬಾ ಬಿಡು, ನನ್ನ ಬಟ್ಟೆ ಬಿಡು, ಬಾ. ಗುಡ್ ಮಾರ್ನಿಂಗ್. ಇನ್ನೂ ಕಣ್ಬಿಟ್ಟಿಲ್ಲ ನಮ್ಮ ಪಾಪ ಕೀಕಿ ಮರಿ. ಕಣ್ಬಿಡ್ಬೇಕಿದೆ ಇನ್ನೂ. ಚಿನ್ನ, ನಾನು ಕೀಕಿ ಪುಟಾಣಿನ ನಾನು ರೂಮಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಬಕೆಟ್ ಇಟ್ಬಿಟ್ಟು ಒಳಗಡೆ ಬಟ್ಟೆ ಇಟ್ಟು ಹೋಗೋ ಜೂಜಿ ಒಳಗಡೆ ಎಲ್ಲ ಸೇರಿಕೊಂಡು ಆರಾಮ್ಸೆ ಮಲ್ಕೊಳ್ಳುತ್ತೆ ಆ ಥರ. ಹಂಗೆ ಜಾಣ ಬಂಗಾರ. ಬಾಲ ಕಾಣಿಸ್ತಾ ಉಂಟು ಚಿನ್ನ, ಬಾಲ ಕಾಣಿಸ್ತಾ ಉಂಟು. ನಮ್ಮನೆ ಬೆಕ್ಕಿದೆ, ಹಿಡ್ಕೊಂಡು ತಿನ್ಬಿಡುತ್ತೆ ಅಂದ್ಬಿಟ್ಟು ಭಯಕ್ಕೆ ಈ ಥರ ನಾನು ರೂಮಲ್ಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಸಿಕ್ಕಿದಾಗ ಇನ್ನೂ ಪುಟಾಣಿ ಬೇಬಿ. ನಾನು ಸುಮಾರು 1 ವೀಕ್ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಅದ್ರದ್ದು. ತುಂಬಾ ಸಾಕೋದಕ್ಕೆ ಕಷ್ಟ ಆಯಿತು. ಇದು ನೈಟ್ ಅಮ್ಮ ಮೀನು ಸಾಂಬಾರನ್ನ ಮಾಡಿದರು. ತಲೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ತಲೆನ ಹಾಕ್ಕೊಂಡು ತಿಂತಾ ಇದ್ದೀನಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅಮ್ಮ ಮೊಳಕೆ ಕಾಳ್ದು ಫ್ರೈನ ಮಾಡಿ ಅದ್ರ ಜೊತೆಗೆ ಪಲಾವ್ ಹಾಗೆಯೇ ಕ್ಯಾರೆಟ್ನ ಕೊಟ್ಟಿದ್ದರು. ಅದನ್ನು ತಿಂದ್ಬಿಟ್ಟು ಮಂಜು ಕೂಡ ನನಗೆ ಹಿಂದಿನ ದಿನ ಸ್ಕ್ಯಾನಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಟ್ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಮನೆಗೆ ಇದೆಲ್ಲ ಮೆಣಸಿನ್ಕಾಯಿ ಗಿಡನೇ ಅಷ್ಟರಲ್ಲೇ. ಹಾಗೆ ಮನೆ ಮುಂದೆ ತುಂಬ ಮೆಣಸಿನ್ಕಾಯಿ ಗಿಡಗಳು ಬಿಟ್ಟಿದ್ವು, ಅದನ್ನು ಕೂಡ ಕಿತ್ಬಿಟ್ಟು ಕೊಟ್ಟೆ. ಅಲ್ಲೇ ಮನೆ ಹತ್ರ ಹೇಗೂ ನೀರು ಹಾಕ್ತಿರ್ತಾರೆ, ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಆ್ಯಂಡ್ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.